ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಳಸಿ ಗಿಡವನ್ನು ನಾವು ಪವಿತ್ರವಾಗಿ ಪೂಜಿಸ್ತೀವಿ. ತುಳಸಿ ಗಿಡ ಮನೆಯಲ್ಲಿ ಇದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ತುಳಸಿ ಗಿಡ ಸೊಂಪಾಗಿ ಬೆಳೀತಾ ಇದ್ದರೆ ಮನೆಯಲ್ಲಿ ಸಂತೋಷ, ಅಭಿವೃದ್ಧಿ ಅನ್ನೋದು ಜಾಸ್ತಿ ಇರುತ್ತೆ. ಆದ್ದರಿಂದ ತುಳಸಿ ಗಿಡವನ್ನು ಒಣಗೋದಕ್ಕೆ ಬಿಡದೆ ಅದನ್ನು ಚೆನ್ನಾಗಿ ನೀವು ಬೆಳೆಸಿ ಅದು ಸಮೃದ್ಧಿಯಾಗಿ ಬೆಳೆದಷ್ಟು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಹೆಚ್ಚಾಗುತ್ತೆ. ತುಳಸಿ ಗಿಡ ಪೂಜಿಸೋದ್ರಿಂದ ಮನೆಯ ಯಜಮಾನರ ಆರೋಗ್ಯ ಹೆಚ್ಚಾಗುತ್ತೆ ಅಂತಲೂ ಸಹ ಹೇಳ್ಬೋದು. ಇನ್ನು ತುಳಸಿ ಗಿಡ ಒಣಗಿದ್ರೆ ಏನರ್ಥ, ಇದರಿಂದ ಮನೆಯ ಯಜಮಾನರಿಗೆ ಏನೆಲ್ಲ ಕೆಟ್ಟ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ತುಳಸಿ ಗಿಡ ಒಣಗಿದ್ರೆ ಮನೆಗೆ ಕೆಟ್ಟದ್ದು ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಹಸಿರು ಬಣ್ಣ ಆಗಿದ್ದ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಬಣ್ಣವನ್ನು ಬದಲಾಯಿಸಿದ್ರೆ ಆ ಮನೆಗೆ ಕೆಟ್ಟದಾಗುತ್ತೆ ಅಂತಲೂ ಸಹ ಅರ್ಥ. ಇದರರ್ಥ ಮನೆಯಲ್ಲಿರುವವರ ಮೇಲೆ ಏನೋ ಮಾಂತ್ರಿಕ ಶಕ್ತಿಗಳ ಪ್ರಭಾವ ಆಗಿದೆ ಅಂತಲೂ ಸಹ ಹೇಳ್ಬೋದು. ಅಂತೆಯೇ ಮನೆಯಲ್ಲಿನ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಿದ್ರೆ ಮನೆಯ ಮಾಲೀಕರು ಅನಾರೋಗ್ಯದಿಂದ ಬಳಲುತ್ತಾರೆ ಅಂತಲೂ ಸಹ ಅದಕ್ಕೆ ಅರ್ಥ. ಅವರಿಗೆ ಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಾಗ್ಬೋದು ಅಥವಾ ಆರೋಗ್ಯದಲ್ಲಾಗ್ಬೋದು ಏರುಪೇರು ಆಗುವಂಥ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅದ್ರ ಜೊತೆಗೆ ತುಳಸಿ ಗಿಡ ಹಸಿರಾಗಿದ್ದು ಸೊಂಪಾಗಿ ಬೆಳೀತಾ ಇದ್ದರೆ ಮನೆಯಲ್ಲಿ ಸಂತೋಷ ಮತ್ತು ಯಾವುದೇ ಸಮಸ್ಯೆಗಳು ಸಹ ಇರೋದಿಲ್ಲ ಅಂತಲೂ ಹೇಳ್ಬೋದು. ಆದ್ದರಿಂದ ತುಳಸಿ ಗಿಡವನ್ನು ಚೆನ್ನಾಗಿ ಬೆಳೆಸೋ ರೀತಿ, ಚೆನ್ನಾಗಿ ಬೆಳೆಯೋ ರೀತಿ ನೋಡ್ಕೋಬೇಕಾಗತ್ತೆ. ತುಳಸಿ ಗಿಡ ಇರುವಂಥ ಮಣ್ಣಿನಲ್ಲೇನಾದರೂ ಕೀಟಾಣುಗಳು ಇದ್ದರೆ ಅದು ಉಣಗಿ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದ್ರೆ ತುಳಸಿ ಗಿಡ ಸೊಂಪಾಗಿ ಬೆಳೆಯುತ್ತೆ. ಲವಂಗದ ನೀರನ್ನು ತುಳಸಿ ಮಡಿಕೆಗೆ ಸೇರಿಸಿ ಸಿಂಪಡಿಸಬೇಕು. ಇದಕ್ಕೆ ನೀವು ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಲವಂಗವನ್ನು ಸೇರಿಸಿ ಕುದಿಸ್ಬೇಕು. ನೀರು ತಣ್ಣಗಾದ ಮೇಲೆ ಸಸ್ಯದ ಮೇಲೆ ಇದನ್ನು ಸಿಂಪಡಿಸಬೇಕು. ಈ ನೀರನ್ನು ಸಿಂಪಡಿಸೋದ್ರಿಂದ ಇರುವೆಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಸಸ್ಯಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ. ತುಳಸಿ ಗಿಡ ಪದೇ ಪದೇ ಒಣಗ್ತಾ ಇದೆ ಅಂತ ಹೇಳಿದ್ರೆ ತುಳಸಿ ಗಿಡದಲ್ಲಿರುವ ಮಣ್ಣನ್ನು ಮತ್ತು ನೀರನ್ನು ನೀವು ಪರೀಕ್ಷೆ ಮಾಡಬೇಕು. ಮಣ್ಣು ತುಂಬ ಜಿಗ್ಟಾಗಿದ್ದರೆ ಅಥವಾ ಅದರಲ್ಲಿ ಕೀಟಗಳು ಇದ್ದರೆ ನೀವು ತಕ್ಷಣ ಮಣ್ಣನ್ನು ಬದಲಾಯಿಸಬೇಕಾಗತ್ತೆ. ತುಳಸಿ ಗಿಡಕ್ಕೆ ತುಂಬ ನೀರು ಅವಶ್ಯಕತೆ ಇಲ್ಲ. ಸ್ವಲ್ಪನೇ ನೀರನ್ನು ದಿನಾಲೂ ಹಾಕಿದ್ರೆ ಸಾಕಾಗುತ್ತೆ. ಕುಂಡ ಪೂರ್ತಿ ನೀರನ್ನು ತುಂಬಿಸೋ ಅಗತ್ಯ ಇಲ್ಲ. ನೀರು ಜಾಸ್ತಿ ಹಾಕಿದ್ರೂ ಸಹ ಅದು ಒಣಗೋಗುವಂಥ, ಹಾಳಾಗುವಂಥ ಸಾಧ್ಯತೆಗಳು ಇರುತ್ತೆ. ತುಳಸಿ ಗಿಡವನ್ನು ಪ್ರತಿನಿತ್ಯ ನೀವು ಪೂಜೆ ಮಾಡ್ತಾ ಬರೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಮನೆಯ ಯಜಮಾನರ ಆಯುಸ್ಸು ಸಹ ವೃದ್ಧಿಯಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.